ಅದೇ ಈಗ ರಿಲೀಸ್ ಮಾಡ್ತಾ ಇದೀನಿ ಆಲ್ರೆಡಿ. ಆಕ್ಚುಲಿ ಫೆಬ್ರವರಿಯಿಂದ ನಮಗೆ ಫುಲ್ ಕಲೆಕ್ಷನ್ ಫುಲ್ ಡ್ರಾಪ್ ಆಗಿದೆ. ಸುಮಾರು ದಿವಸ ಶೋನೇ ಇರಲ್ಲ, ನೋ ಶೋ ಬೋರ್ಡ್ ಹಾಕ್ಬೇಕು, 10 ಜನ 5 ಜನ ಬರ್ತಾರೆ ಸರ್. ಎಲ್ಲರದು ಆಗುತ್ತೆ, ಪುನೀತ್ ಸರ್ದು ಆಗುತ್ತೆ, ದರ್ಶನ್ ಸರ್ದು, ಯಶ್ ಎಲ್ಲರದು ಆಗುತ್ತೆ, ಸುದೀಪ್ ಸರ್ ಎಲ್ಲ ಈ ದೊಡ್ಡ ಸ್ಟಾರ್ಗಳೆಲ್ಲ ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು 3 ವರ್ಷ 4 ವರ್ಷ ಮಾಡ್ತಾರೆ. ಇದರಿಂದ ಫುಲ್ ಎಫೆಕ್ಟ್. ರಾಜ್ಕುಮಾರ್ ಸರ್, ಪರಶುರಾಮ ಆಗ್ಬೋದು, ಆಕಸ್ಮಿಕ ಒಡವುಡೆ ಎಲ್ಲ ಇಲ್ಲೇ ಹಾಕಿದೆಲ್ಲ 3 days ಟಿಕೆಟ್ ನ ಒಂದೇ ದಿವಸ ಕೊಡ್ತಾ ಇದ್ವಿ. ಅಷ್ಟು ಕ್ರೌಡ್, 2 ಕಿಲೋಮೀಟರ್ ಕ್ಯೂ ಇರೋದು. ಪ್ರಸನ್ನ ಥಿಯೇಟರ್ ನ ಮ್ಯಾನೇಜರ್ ಆಗಿರುವಂತ ನಾಗರಾಜ್ ಅವರು ನನ್ನ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮ್ದು ಚೆನ್ನಾಗಿದೆ ಸರ್. ಈಗ IPL ಸೀಸನ್ ಸರ್, IPL ಟೈಮು ಅಂತ ಬಂದಾಗ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಸೊ ಹಂಗಿದ್ದಾಗ ಇನ್ನೊಂದು 2 months ಯಾವುದೇ ಸ್ಟಾರ್ಗಳ ಸಿನಿಮಾ ರಿಲೀಸ್ ಇಲ್ಲ. ಸೊ ಹಂಗಿದ್ದಾಗ ಮೇಂಟೆನೆನ್ಸ್ ಹೆಂಗೆ, ನೀವು ಹೆಂಗೆ ಮಾಡ್ತೀರಾ? ಇಲ್ಲ ರೀ-ರಿಲೀಸ್ ಯಾವ್ದಾರ ಸಿನಿಮಾ ಆದರೆ ಬೆಟರ್ ಅನ್ಸುತ್ತಾ, ಇಲ್ಲ ಸುಮ್ಮನೆ ಹಿಂಗೆ ಖಾಲಿ ಹೊಡಿತಾ ಇದ್ರೆ ಹೆಂಗೆ ಅಂತ? ಸರ್ ಅದೇ ಈಗ ರಿಲೀಸ್ ಮಾಡ್ತಾ ಇದೀನಿ ಆಲ್ರೆಡಿ. ಆಕ್ಚುಲಿ ಫೆಬ್ರವರಿಯಿಂದ ನಮಗೆ ಫುಲ್ ಕಲೆಕ್ಷನ್ ಫುಲ್ ಡ್ರಾಪ್ ಆಗಿದೆ. ಸುಮಾರು ದಿವಸ ಶೋನೇ ಇರಲ್ಲ, ನೋ ಶೋ ಬೋರ್ಡ್ ಹಾಕಬೇಕು, 10 ಜನ 5 ಜನ ಬರ್ತಾರೆ. ಇನ್ನೊಂದು ಈಗ ಎಕ್ಸಾಮ್ ಟೈಮ್, ಫಸ್ಟ್ ಪಾಯಿಂಟು ಎಕ್ಸಾಮ್ ಇರುತ್ತೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ 10 ತನಕ ಸ್ವಲ್ಪ ಕಲೆಕ್ಷನ್ ತುಂಬ ಡಲ್ ಇದೆ. ಏಪ್ರಿಲ್ ಎಲ್ಲ ಸಮ್ಮರ್ ಹಾಲಿಡೇಸ್ ಸ್ವಲ್ಪ ಪಿಕಪ್ ಆಗುತ್ತೆ, ತೊಂದರೆ ಇಲ್ಲ. ಬಟ್ ದೊಡ್ಡ ಸ್ಟಾರ್ಗಳೆಲ್ಲ ಮೇಗೆ ಬರ್ತಾರೆ, ತೊಂದರೆ ಇಲ್ಲ. ರಿಲೀಸು ಮಾಡ್ತೀವಿ, ಯಾವುದು ಒಳ್ಳೊಳ್ಳೆ ಸಿನಿಮಾ ಇದು ಮಾಡ್ತೀವಿ. ಓಕೆ ಸರ್, ಈ ಟೈಮಲ್ಲಿ ಯಾವುದೇ ಸ್ಟಾರ್ಗಳ ಸಿನಿಮಾ ಇಲ್ಲ ಅಂತ ಅಂದಾಗ ರೀ-ರಿಲೀಸ್ ಅನ್ನೋ ಒಂದು ಬಂದೇ ಬರುತ್ತೆ. ಯಾವ ಸ್ಟಾರ್ ಸಿನಿಮಾ ರೀ-ರಿಲೀಸ್ ಆದರೆ ಒಂದೊಳ್ಳೆ ಕಲೆಕ್ಷನ್ ನೋಡ್ಬೋದು? ಸರ್ ಎಲ್ಲರದು ಆಗುತ್ತೆ ಸರ್. ಪುನೀತ್ ಸರ್ದು ಆಗುತ್ತೆ, ದರ್ಶನ್ ಸರ್ದು, ಯಶ್ ಎಲ್ಲರದು ಆಗುತ್ತೆ. ಆ ಥರ ಏನಾಯ್ತು, ಸುದೀಪ್ ಸರ್ ಎಲ್ಲ ದೊಡ್ಡ ಸ್ಟಾರ್ದು ಯಾವ ಸಿನಿಮಾ ಹಾಕಿದ್ರು ಜನ ಬರ್ತಾರೆ ಸರ್, ಖಂಡಿತ ಬರ್ತಾರೆ. ಓಕೆ, ಈಗ ಮುಂದೆ ಪೋಸ್ಟರ್ ನೋಡಿದೆ ಸಲಾರ್ದೊಂದು ರೀ-ರಿಲೀಸು. ಸೊ ಆ ಟೈಮಲ್ಲಿ ಹೆಂಗಿತ್ತು ಕಲೆಕ್ಷನ್? ಓಕೆನಾ? ಫಸ್ಟ್ ಟೈಮ್ ಚೆನ್ನಾಗಿತ್ತು. ಈ ರಿಲೀಸಲ್ಲಿ ಸ್ವಲ್ಪ ಏನು ಅಂತ ಹೇಳ್ಕೊಳಂಗಿಲ್ಲ, ಒಂದು 50% ಇತ್ತು, ಪರವಾಗಿಲ್ಲ. ಒಂದು 3 days ಆಯಿತು, ಈಗ 3 ಡಲ್ ಆಗಿದೆ. ಓಕೆ ಸರ್, ಇಷ್ಟು ವರ್ಷಗಳಲ್ಲಿ ಪ್ರಸನ್ನ ಒಂದು ಹಿಸ್ಟ್ರಿ ತಗೊಳ್ಳೋದಾದರೆ, ಈ ಒಬ್ಬ ಸ್ಟಾರ್ ನಟನ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಕಲೆಕ್ಷನ್ ಮಾಡಿದೆ. ಆಮೇಲೆ ಸಿಕ್ಕಾಪಟ್ಟೆ ಜನ, ಹೆವಿ ಕ್ರೌಡು. ಇವಾಗಂತೂ ಬುಕ್ ಮೈ ಶೋ ಇದೆ ಬಿಡಿ, ಹೆಂಗೋ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಹಿಂದೆ ನೀವೇ ಟಿಕೆಟ್ನ ಇಶ್ಯೂ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಯಾವ ಸ್ಟಾರ್ ಸಿನಿಮಾಗೆ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಸರ್, ಅಣ್ಣಾರ್ದಂತೂ ಕಂಟ್ರೋಲ್ ಆಗೈತೆ. ಒಂದು ದಿವಸಕ್ಕೆ 3 ದಿವಸ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ವಿ. ರಾಜ್ಕುಮಾರ್ ಸರ್, ಪರಶುರಾಮ ಆಗ್ಬೋದು, ಆಕಸ್ಮಿಕ ಒಡವುಡೆ ಎಲ್ಲ ಇಲ್ಲೇ ಹಾಕಿದೆಲ್ಲ 3 days ಟಿಕೆಟ್ನ ಒಂದೇ ದಿವಸ ಕೊಡ್ತಾ ಇದ್ವಿ. ಅಷ್ಟು ಕ್ರೌಡು, 2 ಕಿಲೋಮೀಟರ್ ಕ್ಯೂ ಇರೋದು. ಯಾವ ಬುಕ್ ಮೈ ಶೋ ಎಲ್ಲ ಕೌಂಟ್ರಲ್ಲೇ ಕೊಡ್ತಾ ಇದ್ವಿ. ಅದು ಬಿಟ್ಟರೆ ಪುನೀತ್ ಸರ್ದು, ಶಿವಣ್ಣ ಸರ್ದು ಎಲ್ಲ ಹಾಗೆ ಬೆಳೀತಾ ಬಂತು. ಈಗ ಎಲ್ಲಿ ಆನ್ಲೈನ್ ಇರೋದು, ಯಾರು ಜನ ಕ್ಯೂನೆಲ್ಲ ನಿಂತಿಲ್ಲ, ಎಲ್ಲ ಅಲ್ಲೇ ಬುಕ್ ಮಾಡ್ಕೊಂಡು ಹೊರಟೋಗ್ತಾರೆ. ಈಗ ಕೆಲವೊಂದು ಥಿಯೇಟ್ರ್ಗಳು ವರ್ಕ್ ಆಗ್ತಿಲ್ಲ ಅಂತ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಹೇಳ್ತಿಲ್ಲ, ಕರ್ನಾಟಕದಾದ್ಯಂತ ನಾವು ನೋಡಿದ್ರೆ ಥಿಯೇಟ್ರ್ಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ಅಂತಂದರೆ ಸ್ಟಾರ್ಸ್ಗಳ ಸಿನಿಮಾ ಬೇಗ ಬೇಗ ರಿಲೀಸ್ ಆಗಲ್ಲ, ಜನಗಳು ಬರಲ್ಲ, ಹೊಸಬ್ರು ಸಿನಿಮಾಗಳಿಗೆ ಜನ ನೋಡ್ತಾ ಇಲ್ಲ ಅಂತ ಬಂದಾಗ ಅವ್ರಿಗೂ ಮೇಂಟೈನ್ ಮಾಡೋಕ್ಕಾಗದೆ ಕ್ಲೋಸ್ ಮಾಡಿ ಅಲ್ಲೇನೋ ಮಾಲ್ಗಳು ಕಟ್ಟುವಂಥದ್ದೆಲ್ಲ ಆಗ್ತಾ ಇದೆ. ಹಂಗೆ ನೋಡ್ತಿದ್ದಾಗ ಹೆಂಗೆ ಅನಿಸುತ್ತೆ ಸರ್? ಸರ್ ಈಗೇನು ನಾವೆಲ್ಲ ಅದಕ್ಕೆ ನಮ್ದೇನು ಒಂದು ರಿಕ್ವೆಷನ್ ಸರ್, ದೊಡ್ಡ ಎಲ್ಲ ಸ್ಟಾರ್ಗಳು ಅಟ್ಲೀಸ್ಟ್ ಒಂದು ಸಿನಿಮಾ 1 by 1 ಒಂದು 6 ತಿಂಗಳಿಗೆ ಒಂದೊಂದು ಸಿನಿಮಾ ಕೊಟ್ಟರೆ, ವರ್ಷದಲ್ಲಿ 2-3 ಕೊಟ್ಟರೆ ಆಟೋಮೆಟಿಕ್ಕಾಗಿ ಬರ್ತಾ ಇರೋದು. 1 by 1 ರೊಟೇಷನ್ ಆಗ್ತಾ ಇದ್ದಾರೆ. ಈ ದೊಡ್ಡ ಸ್ಟಾರ್ಗಳೆಲ್ಲ ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು 3 ವರ್ಷ 4 ವರ್ಷ ಮಾಡ್ತಾರೆ. ಇದರಿಂದ ಫುಲ್ ಎಫೆಕ್ಟು. ಅಟ್ಲೀಸ್ಟ್ ಈಗ ಒಂದು ಇರೋದೇ ನಮ್ಮ ಒಂದು 6-7 ಜನ ಸ್ಟಾರ್ಸ್ ಇದ್ದಾರೆ, ದೊಡ್ಡ ಸ್ಟಾರ್. ಆ ಸಿನಿಮಾಗಳು ಅವರು ಒಂದು ಅಟ್ಲೀಸ್ಟ್ ಒಂದು 2 ಸಿನಿಮಾ ಮಾಡಬೇಕು, ಒಂದು ರೇಂಜಿಗೆ. ಒಂದು ಮೀಡಿಯಮ್ ಬಜೆಟ್ ಮಾಡ್ಕೊಂಡು ಮಾಡಬೇಕು. ಹೆವಿ ಬಜೆಟ್ ಮಾಡಿ 5 ವರ್ಷ 6 ವರ್ಷ ಮಾಡ್ತಾರೆ. ಅವೆಲ್ಲ ಸಿನಿಮಾ ಥಿಯೇಟ್ರ್ಗಳಿಗೆ ತುಂಬ, ಈ ಕನ್ನಡ ಇಂಡಸ್ಟ್ರಿಗೆ ತುಂಬ ಕಷ್ಟ. ಥಿಯೇಟ್ರ್ಗಳು ನಡೆಸೋದು, ಅದು ಸಿಂಗಲ್ ಸ್ಕ್ರೀನ್ ತುಂಬ ಕಷ್ಟ ಸರ್. ಸರ್, ಯಾವ ಸ್ಟಾರ್ ಸಿನಿಮಾ ರಿಲೀಸ್ ಆದರೆ ಸಿಕ್ಕಾಪಟ್ಟೆ ಕ್ರೌಡು, ಆಮೇಲೆ ಇಲ್ಲೆಲ್ಲ ಒಂದಷ್ಟು ಜಬರ್ದಸ್ತಾಗಿ ಸೆಲೆಬ್ರೇಷನ್ ಮಾಡುವಂಥದ್ದು? ಸರ್ ಎಲ್ಲ ಮಾಡ್ತಾರೆ ಸರ್. ಪುನೀತ್ ಸರ್ದು, ಶಿವಣ್ಣ ಅವ್ರದ್ದು, ದರ್ಶನ್ ಸರ್ದು, ಸುದೀಪ್ ಸರ್ದು ಎಲ್ಲರೂ ಮಾಡ್ತಾರೆ. ಎಷ್ಟು ಎಲ್ಲ ಇಂಥರದೇ ಎಲ್ಲರೂ ಮಾಡ್ತಾರೆ ನಮ್ಮಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ನಾವು ಪರ್ಮಿಷನ್ ಕೊಟ್ಬಿಡ್ತೀವಿ. ಎಲ್ಲರೂ ಕ್ಲೀನಾಗಿ ಎಂಜಾಯ್ ಮಾಡ್ತಾರೆ, ತೊಂದರೆ ಇಲ್ಲ ಅಲ್ಲ. ಸೊ ಅಲ್ಲಿಗೆ ಇತ್ತೀಚೆಗೆ ನಿಮಗೆ ಒಂದು ಭಯ ಉಟ್ಕೊಂಡಿರೋದು ಏನು ಅಂತಂದರೆ, ಅದರ ಸ್ಟಾರ್ ಇಲ್ಲಿ ಬಂದುಬಿಟ್ರೆ ಜನಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ.